ಅನ್ಸಲ್ಲ. ಯಾಕಂದರೆ ಕೆಲವೊಬ್ಬರು ನಿಯತ್ತಾಗಿ ಆಗ್ತಾಯಿದ್ರೆ, ಕೆಲವೊಬ್ಬರು ತುಂಬ ಮೋಸ ಅದರಲ್ಲೇ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಯಾವುದು ನಂಬಿಕೆ ಇಟ್ಟು ಹಾಕ್ಸ್ತಿರೋ ಆ ಪೆಟ್ರೋಲ್ ತುಂಬ ಗುಣಮಟ್ಟ ಆಗಿರಲೇಬೇಕು. ಗಿಯರ್ ಚೇಂಜ್ ನೋಡಿ, ಸಾಮಾನ್ಯವಾಗಿ ಗೇರನ್ನು ಯಾವ ಸ್ಪೀಡ್ಗೆ ಚೇಂಜ್ ಮಾಡಬೇಕು ಅಂತ ಶೋರೂಮ್ ಅವರು ತಮ್ಮ ಮ್ಯಾನುವಲ್ಲಿ ಕೊಟ್ಟಿರ್ತಾರೆ, ಅಥವಾ ನಿಮಗೆ ಸ್ವಂತ ಅನುಭವ ಆಗಿರುತ್ತೆ. ನೀವು ಅದರಂತೆ ಗೇರ್ ಚೇಂಜ್ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಉತ್ತಮ ಎಫಿಷಿಯನ್ಸಿ ಸಿಗುತ್ತೆ. ಸ್ಪಾರ್ಕ್ ಪ್ಲಗ್ ಇದು ನಿಮ್ಮ ಗಾಡಿಯಲ್ಲಿ 1 ಅಥವಾ 2 ಇರುತ್ತವೆ. ಹೆಚ್ಚಿನ ಸಿಸಿಯ ಗಾಡಿಗಳಲ್ಲಿ 2 ಇದ್ದರೆ, ಸಾಮಾನ್ಯ ಬೈಕ್ಗಳಲ್ಲಿ ಅಥವಾ 100cc 110cc ಬೈಕ್ಗಳಲ್ಲಿ 1 ಇರುತ್ತೆ. ಇದು ನಿಮ್ಮ ಬೈಕ್ನ ಇಂಜಿನ್ನಲ್ಲಿ ಇಂಧನ ಉರಿಯಲು ಇದು ಸಹಾಯಕವಾಗಿರುತ್ತದೆ. ಕಾಲಕ್ಕೆ ಅಂದರೆ ಬೈಕ್ನ ಸರ್ವಿಸ್ಗೆ ಕೊಟ್ಟಾಗ ತಿಂಗಳಿಗೊಮ್ಮೆ ಇದನ್ನು ನೀವು 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಇದನ್ನು ಪರೀಕ್ಷೆ ಮಾಡಿ ಸ್ವಚ್ಛಗೊಳಿಸಿ, ಹಾಳಾಗಿದ್ದಲ್ಲಿ ಬದಲಾಯಿಸಿ. ಇನ್ನು ಏರ್ ಫಿಲ್ಟರ್ ವಿಚಾರಕ್ಕೆ ಬಂದರೆ, ಯಾರು ಕೂಡ ಆಯಿಲ್ ಸರ್ವಿಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಈ ಏರ್ ಫಿಲ್ಟರನ್ನು ಚೇಂಜ್ ಅಥವಾ ಕ್ಲೀನನ್ನು ಮಾಡಿಸ್ತಲೇ ಇರಬೇಕು. ಯಾವತ್ತೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದರಿಂದ ಇಂಜಿನ್ನಲ್ಲಿ ಇಂಧನ ಹಾಗೇ ಉಳಿದು ಹೋಗುವ ಸಾಧ್ಯತೆ ಇರುತ್ತದೆ. ಇನ್ನು ಬೈಕನ್ನು ಕಾಲಕ್ಕೆ ಅನುಗುಣವಾಗಿ ಸರ್ವಿಸ್ ಮಾಡಲೇಬೇಕು. ಸುಮಾರು 3,000 to 4,000 ಒಳಗಡೆ ಮಾಡಿಸುವುದು ಇಂಜಿನ್ನ ದಕ್ಷತೆ ಬಾಳಿಕೆ ದೀರ್ಘಾವಧಿ ಆಗಿರುತ್ತದೆ. ಇನ್ನು ಕೆಲವು ನಗರಗಳಲ್ಲಿ ಬರೀ ಟ್ರಾಫಿಕ್ನಲ್ಲೇ ಗಾಡಿನ ಆನ್ ಮಾಡ್ಕೊಂಡಿರ್ತೀರ. ಸಿಗ್ನಲ್ನಲ್ಲಿ ಬೈಕ್ನ ಕಿಲ್ ಸ್ವಿಚ್ಚನ್ನು ಆಫ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನೀವು 30 ಸೆಕೆಂಡ್ಗಿಂತಲೂ ಜಾಸ್ತಿ ಅಲ್ಲಿ ಇರ್ತೀರ ಅಂದಮೇಲೆ ನೀವು ಗಾಡಿನ ಸ್ಟಾರ್ಟ್ ಇಟ್ಕೊಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ಇನ್ನು ಕೆಲವು ಪಡ್ಡೆ ಯುವಕರು, ಅವರೆಲ್ಲ ಭಾಳ ಜನನ ನಾನು ನೋಡಿದ ಮೇಲೆ ಅರ್ಥ ಇತ್ತು, ಅವರು ಹಾಕ್ಸೋ ವೀಲ್ಗಳಿಂದನೂ ಕೂಡ ಗಾಡಿ ಮೈಲೇಜ್ ಬರ್ತಾ ಇರಲ್ಲ. ಗಾಡಿಗೆ 80 to 90 ಸೆಕ್ಷನ್ ಟೈರ್ ಕೊಟ್ಟಿದ್ರೆ, ಇವರು 100 to 110 ಹಾಕ್ಕೊಂಡ್ರೆ ಬೈಕ್ನಲ್ಲಿ ಭಾರ ಹೆಚ್ಚಾಗುತ್ತದೆ. ಇದರಿಂದ ಮೈಲೇಜ್ ಕೂಡ ಡ್ರಾಪ್ ಆಗುವ ಚಾನ್ಸ್ ಇರುತ್ತದೆ. ಮತ್ತು ಕೆಲವೊಂದು ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡಿರ್ತಾರೆ. ಇದರಿಂದ ಇಂಜಿನ್ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳೋದ್ರಿಂದ ಮೈಲೇಜ್ ಕೂಡ ಕಮ್ಮಿ ಆಗುತ್ತೆ. ಕೆಲವೊಬ್ಬರು ಆಫ್ ಕ್ಲಚ್ ಹಿಡ್ಕೊಂಡು